ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಮಗೆ ತಿಳಿದ ಹಾಗೆ ಮಕ್ಕಳು ಅರ್ಧವಾರ್ಷಿಕ ಪರೀಕ್ಷೆಯನ್ನು ಮುಗಿಸಿದ್ದಾರೆ. ಸೊ ಈಗ ಮಿಡ್ ಟರ್ಮ್ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿ ಅವ್ರದ್ದು ವೆಕೇಷನ್ಸ್ ಸ್ಟಾರ್ಟ್ ಆಗುತ್ತೆ, ಮಿಡ್ ಟರ್ಮ್ ವೆಕೇಷನ್ಸ್. ಸೊ ಈ ವೆಕೇಷನ್ಸಲ್ಲಿ ಏನು ಮಾಡಬೇಕು, ಆಮೇಲೆ ಅವ್ರು ನೆಕ್ಸ್ಟು ರಿಓಪನ್ ಆದಮೇಲೆ ಏನು ತಯಾರಿ ಮಾಡ್ಕೋಬೇಕು, ಇದೆಲ್ಲ ಒಂದು ಇನ್ಫಾರ್ಮೇಷನನ್ನು ನಾವು ಹಾಲಿಡೇ ಸರ್ಕ್ಯುಲರ್ ಮುಖಾಂತರ ಈಗ ಟೆಲಿಗ್ರಾಮಲ್ಲಿ ಕಳಿಸಿದ್ದೀವಿ. ದಯಮಾಡಿ ಆ ಹಾಲಿಡೇ ಸರ್ಕ್ಯುಲರನ್ನು ಸರಿಯಾಗಿ ಓದ್ಕೊಳ್ಳಿ. ಅದರಲ್ಲಿ ನಮ್ಮ ಮಿಡ್ ಟರ್ಮ್ ರಿಸಲ್ಟ್ಸ್ ಡೇಟನ್ನು ಅನೌನ್ಸ್ ಮಾಡಿದ್ದೀವಿ. ಆ ಡೇಟನ್ನು ಚೆಕ್ ಮಾಡಿ. ಅವತ್ತು ರಿಸಲ್ಟ್ಸಿಗೆ ಬಂದಾಗ ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ಸ್ಕೂಲ್ ಯೂನಿಫಾರ್ಮ್ ಹಾಕಿಸಿ ಸ್ಕೂಲ್ಗೆ ಅವತ್ತು ಕರ್ಕೊಂಡು ಬರಬೇಕು. ಯಾಕಂತಂದರೆ ಅವತ್ತು ನಾವು ಆನ್ಸರ್ ಪೇಪರನ್ನು ತೋರಿಸ್ತಿರ್ತೀವಿ. ಸೊ ನೀವು ಪಾಲಕರು ಶಾಲೆಗೆ ಬಂದಾಗ ಆ ಮಕ್ಕಳು ನಿಮ್ಮ ಜೊತೆ ಕೂತ್ಕೊಂಡು ಅವ್ರ ಆನ್ಸರ್ ಪೇಪರು ನೀವು ನೋಡ್ತಿರ್ಬೇಕಾದ್ರೆ ಅವ್ರಿಗೆ ನೀವು ಏನು ಪ್ರಶ್ನೆ ಕೇಳ್ಬೋದು, ಅವ್ರು ಏನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಬೋದು ಅಂತ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ದಯಮಾಡಿ ಎಲ್ಲ ಪಾಲಕರು ಕೂಡ ಮಕ್ಕಳನ್ನು ಕರ್ಕೊಂಡು ರಿಸಲ್ಟ್ಸ್ ನೋಡಲಿಕ್ಕೆ ಬರಬೇಕು. ಸೊ ಅವತ್ತು ಪೇಪರ್ ನೋಡಿ ಮಾರ್ಕ್ಸ್ ಕಾರ್ಡನ್ನು ಕೊಡ್ತೀವಿ. ಸೊ ಆ ಡೇಟನ್ನು ಚೆಕ್ ಮಾಡಿ. ಅದಾದಮೇಲೆ ಹಾಲಿಡೇ ಸರ್ಕ್ಯುಲರಲ್ಲಿ ನಮ್ಮ ರಿಓಪನಿಂಗ್ ಡೇಟನ್ನು ಕೂಡ ಅನೌನ್ಸ್ ಮಾಡಿದ್ದೀವಿ. ಆ ರಿಓಪನಿಂಗ್ ಡೇಟಿಗೆ ಅನುಗುಣವಾಗಿ ಮಕ್ಕಳು ಅವತ್ತು ರಿಓಪನಿಂಗ್ ಡೇ ದಿನ ಕಂಪಲ್ಸರಿಲಿ ಸ್ಕೂಲ್ ಅಟೆಂಡ್ ಆಗಬೇಕು. ಸೊ ತಮ್ಮ ಒಂದು ಏನು ವೆಕೇಷನ್ ಪ್ಲ್ಯಾನಿಂಗು ಅದೆಲ್ಲ ಇರುತ್ತೋ ಈ ಸ್ಕೂಲ್ ವೆಕೇಷನ್ ಟೈಮಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ರಿಓಪನಿಂಗ್ ಡೇಗೆ ಸರಿಯಾಗಿ ಎಲ್ಲ ಮಕ್ಕಳು ಕೂಡ ಶಾಲೆಗೆ ಹಾಜರಾಗಬೇಕು. ಅದ್ರ ಜೊತೆ 9th 10th ಮಕ್ಕಳಿಗೆ ಎಕ್ಸ್ಟ್ರಾ ಕ್ಲಾಸಸ್ ಇರುತ್ತೆ ವೆಕೇಷನಲ್ಲಿ. ಸೊ 9th 10th ಮಕ್ಕಳಿಗೆ ಈಗ ಆಲ್ರೆಡಿ ನಾವು ಅನೌನ್ಸ್ಮೆಂಟನ್ನು ಮಾಡಿದ್ದೀವಿ. ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಇದೆ, ಟೈಮ್ ಟೇಬಲ್ ಎಲ್ಲನೂ ಕೂಡ ಅನೌನ್ಸ್ ಮಾಡಿದ್ದೀವಿ. ಸೊ ಹೀಗಾಗಿ 9th 10th ಅಲ್ಲಿ ಓದ್ತಾ ಇರುವಂಥ ಮಕ್ಕಳು ಎಕ್ಸ್ಟ್ರಾ ಕ್ಲಾಸಸನ್ನು ಕಂಪಲ್ಸರಿಯಾಗಿ ಅಟೆಂಡ್ ಆಗಬೇಕು. ಅದಕ್ಕೆ ಪಾಲಕರು ಕೂಡ ನಮ್ಮ ಜೊತೆ ಸಹಕರಿಸಬೇಕು. ಸೊ ಈ ರೀತಿಯಾಗಿ ಈಗ ಈ ಮಿಡ್ ಟರ್ಮ್ ಹಾಲಿಡೇಸ್ ಹಾಗೂ ರಿಸಲ್ಟ್ಸ್ ಬಗ್ಗೆ ಈ ವಿಡಿಯೋಲಿ ನಾನು ಮಾಹಿತಿಯನ್ನು ನೀಡಿದ್ದೀನಿ. ಅದಕ್ಕೆ ಅನುಗುಣವಾಗಿ ಎಲ್ಲ ಪಾಲಕರು ಕೂಡ ನಮ್ಮ ಜೊತೆ ಸಹಕರಿಸಬೇಕಾಗಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಹಿಂದ್.